ಎಸ್ ಬನ್ನಿ. ದಟ್ ಈಸ್ ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಫಾರ್ ಪೆಟಿ ಕ್ಯಾಶ್ ಅಂತ ಕೊಟ್ಟಿದ್ದಾನೆ. ಎಷ್ಟಪ್ಪ ಅಂತ ಹೇಳೋದಾಗ ಈ ಒಂದು ಕ್ಯಾಶ್ ಏನ್ ಸೆಂಡ್ ಮಾಡ್ತಾ ಇದ್ದಾನೆ ಆ ಒಂದು ಹೆಡ್ ಆಫೀಸ್ ಅವನು ಬ್ರಾಂಚ್ ಗೆ ಸೆಂಡ್ ಮಾಡ್ತಾ ಇದ್ದಾನೆ ಅಂತ. ನೋಡಪ್ಪ, ನಿಮ್ಗೆ ಏನೇ ಒಂದು ಪೆಟಿ ಕ್ಯಾಶ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆದ್ರೆ ಈ ಒಂದು ಅಮೌಂಟ್ ನಾನು ನಿಮ್ಗೆ ಸೆಂಡ್ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲಿಂದ ಬರ್ತಾ ಇದ್ದ? ಹೆಡ್ ಆಫೀಸ್ ಇಂದ ಬ್ರಾಂಚ್ ಬರ್ತಾ ಇದ್ದ. ದೆನ್ ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಟು ಬ್ಯಾಂಕ್ ಅಕೌಂಟ್. ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಬರ್ಕೊಳ್ಳಿ. ಎಕ್ಸ್ಪೆನ್ಸಸ್ ಗೋಸ್ಕರ ಎಷ್ಟು ಅಮೌಂಟ್ ಅಂತ ಹೇಳೋದಾಗ ರುಪೀಸ್ 250 ಅಂತ ಇದೆ. ಹಾಗಾಗಿ 250 ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ರೈಟ್ನಾ? ಎಸ್. ಅದಾದ್ಮೇಲೆ ಇನ್ನ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನೆ ಅಂಡ್ ಕ್ರೆಡಿಟ್ ಸೇಲ್ಸ್ ನ ಕೂಡ ಅವನೇ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಮತ್ತೆ ಕಲೆಕ್ಷನ್ ಫ್ರಮ್ ಡೆಟಾಸ್ ಅಂತ ಇದೆ. ಇಲ್ಲಿ 3 ಇದೆ. ದೆನ್ ಇಲ್ಲಿ ನಿಮ್ಗೆ ಗೊತ್ತಿದೆ, ಇಲ್ಲಿ ಸೇಲ್ಸ್ ಆಯ್ತು. ಸೇಲ್ಸ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಸೇಲ್ಸ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಬ್ರಾಂಚ್ ಅವ್ನು ಏನ್ ಮಾಡ್ಬೇಕಪ್ಪ ಅಂತ ಹೇಳೋದಾದ್ರೆ ಹೆಡ್ ಆಫೀಸ್ ಗೆ ಸೆಂಡ್ ಮಾಡ್ಬೇಕಾಗಿರುತ್ತೆ. ಇಟ್ ಮೀನ್ಸ್ ಸೇಲ್ಸ್ ಯಾವ ಕಡೆ ತಗೋಬೇಕ್ರಿ? ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕಲ್ಲ. ದೆನ್ ಬರ್ಕೊಳ್ಳಿ. ಸೇಲ್ ಆದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ಹಾಗಾಗಿ ಬ್ಯಾಂಕ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ಳಿ. ಫಸ್ಟ್ ಬೈ ಬ್ಯಾಂಕ್ ಅಕೌಂಟ್ ಇನ್ ಬ್ರಾಕೆಟ್ ಸೇಲ್ಸ್, ಇನ್ ಬ್ರಾಕೆಟ್ ಅಲ್ಲಿ ಸೇಲ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಸೇಲ್ಸ್ ಅಲ್ಲಿ 2 ಟೈಪ್ಸ್ ಇದೆಯಪ್ಪ. ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಇಲ್ಲಿ ಎರಡು ಕೂಡ ಇದೆ. ಬಟ್ ನೆನಪಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲಿ ನಾವು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿದ್ರೆ ಸೇಲ್ ಆದಾಗ ನಾವೇನ್ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತೀವಿ, ಇಲ್ಲಿ ಕ್ರೆಡಿಟ್ ಸೇಲ್ಸ್ ನ ತಗೊಳ್ಳೋದಿಲ್ಲ. ಅದ್ರ ಬದಲಾಗಿ ಕ್ಯಾಶ್ ಸೇಲ್ಸ್ ಮತ್ತೆ ಕಲೆಕ್ಷನ್ ಫ್ರಮ್ ಡೆಟಾಸ್, ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ ಏನಿರುತ್ತೆ ಆ ಒಂದು ಅಮೌಂಟ್ ನ ನಾವಿಲ್ಲಿ ತಗೋಬೇಕಾಗಿರತ್ತೆ. ದೆನ್ ಇಲ್ಲಿ ಬರ್ಕೊಳ್ಳಿ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅವನೇ ಕೊಟ್ಟಿದ್ದಾನಲ್ಲ, ಕ್ಯಾಶ್ ಬರುತ್ತೆ. ಹಾಗಾಗಿ ಅಷ್ಟು ಅಮೌಂಟ್ ನಾವು ತಗೋಬೇಕಾಗಿರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ. ರುಪೀಸ್ 2500 ಏನಿದೆ ಅದನ್ನ ಇನ್ನರ್ ಅಲ್ಲಿ ಬರ್ಕೊಳ್ಳಿ. 2500 ಇನ್ನರ್ ಅಮೌಂಟ್ ಕಾಲಮ್. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ತಗೊಳ್ಳೋದಿಲ್ಲ. ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿದೆ. ಏನನ್ನ ತಗೊಳ್ತೀವಿ? ಕಲೆಕ್ಷನ್ ಫ್ರಮ್ ಡೆಟಾಸ್. ಕಲೆಕ್ಷನ್ ಫ್ರಮ್ ಡೆಟಾಸ್, ದಟ್ ಈಸ್ ಇಲ್ಲಿ ನಮ್ಗೆ ಬೇಕಾಗಿರೋದು ಬೈ ಬ್ಯಾಂಕ್ ಅಂತ ಬರ್ದಿದೀವಿ. ಬೈ ಸೇಲ್ಸ್ ಅಂತ ಅಲ್ಲ. ಬೈ ಬ್ಯಾಂಕ್ ಅಂದ್ರೆ ಅದರ ಅರ್ಥ ಎಷ್ಟು ಕ್ಯಾಶ್ ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಿ ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡಬೇಕು. ಹಾಗಾಗಿ ಕ್ರೆಡಿಟ್ ಸೇಲ್ ಬದಲಾಗಿ ಆ ಒಂದು ಕಸ್ಟಮರ್ಸ್ ಗೆ ಅಥವಾ ಡೆಟಾಸ್ ಗೆ ಏನ್ ಕ್ರೆಡಿಟ್ ಸೇಲ್ಸ್ ನ ಮಾಡಿರ್ತೀವಿ ಅವರಿಂದ ಎಷ್ಟು ಅಮೌಂಟ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಆ ಒಂದು ಅಮೌಂಟ್ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ದಟ್ ಈಸ್ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಸೊ ಕಲೆಕ್ಷನ್ ಫ್ರಮ್ ಡೆಟಾಸ್ ಎಷ್ಟು ಅಮೌಂಟ್? 42,500 ಇದೆ ನೋಡಿ. ಆಗ್ಲೇ ನಿಮ್ಗೆ ಹೇಳಿದೆ 42,500. ನೆಕ್ಸ್ಟ್ ಲೈನ್ ಅಲ್ಲಿ ಅಲ್ಲಿ ಕೂಡ ಪ್ರಾಬ್ಲಮ್ ಅಲ್ಲಿ ಕೂಡ ಇದೆ ನೋಡಿ 42,500. ದೆನ್ ಇವೆರಡು ಕೂಡ ಟೋಟಲ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡಾಗ 42,500 ಪ್ಲಸ್ 50,500 ಎಷ್ಟಾಗುತ್ತಪ್ಪ ಅಂತ ಹೇಳೋದಾದ್ರೆ 45,000. ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ರುಪೀಸ್ 45,000. ಸೊ ನೆಕ್ಸ್ಟ್ ಹಾಗೆ ಬನ್ನಿ. ಇನ್ನ ಆಯ್ತು, ಕ್ರೆಡಿಟ್ ಸೇಲ್ಸ್ ಆಯ್ತು. ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಅಂತ ಅದ. ಹಾಗಾದ್ರೆ ಇಲ್ಲಿ ಕ್ಲೋಸಿಂಗ್ ಡೇಟ್ ಅನ್ನ ಕೊಡ್ತಾ ಇದ್ದಾನ. ಯಾವ ಕಡೆ ತಗೋಬೇಕು? ಅದು ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕಾಗಿರುತ್ತಾ. ಹಾಗಾಗಿ ಬೈ ಸ್ಟಾಕ್ ಅಟ್ ಬ್ರಾಂಚ್. ಬೈ ಸ್ಟಾಕ್ ಅಟ್ ಬ್ರಾಂಚ್. ಕ್ಲೋಸಿಂಗ್ ಡೇಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ 17,000. ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 17,000. ನೆಕ್ಸ್ಟ್ ಅದಾದ್ಮೇಲೆ ಏನಿದೆಯಪ್ಪ ಅಂತ ಹೇಳೋದಾದ್ರೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಮೀನ್ಸ್ ಕ್ರೆಡಿಟ್ ಸೈಡ್ ಅಲ್ಲೇ ತಗೋಬೇಕು ಕ್ಲೋಸಿಂಗ್ ವ್ಯಾಲ್ಯೂಸ್ ನ. ಬೈ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್. ಎಷ್ಟಪ್ಪ ಅಂತ ಹೇಳೋದಾದ್ರೆ ಎಷ್ಟಿರೋದು? 50 rupees ಅಂತ ಹೇಳ್ತಾ ಇದ್ದಾನಲ್ಲ, 50 rupees ಬರ್ಕೊಳ್ಳಿ. ಔಟರ್ ಅಮೌಂಟ್ ಕಾಲಮ್ ಅಲ್ಲಿ 50 rupees ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಏನಿದೆಯಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ಡಿಪ್ರಿಸಿಯೇಟ್ ಫರ್ನಿಚರ್ 10% per annum ಅಂತ ಇದೆ. ಹಾಗಾದ್ರೆ ಡಿಪ್ರಿಸಿಯೇಷನ್ ಅನ್ನೋದು ಎಕ್ಸ್ಪೆನ್ಸ್ ನಿಜ. ಆ ಡಿಪ್ರಿಸಿಯೇಷನ್ ಏನಿದೆ ಅಮೌಂಟ್ ಯಾವ್ದ್ರ ಮೇಲೆ ಡಿಪ್ರಿಸಿಯೇಷನ್ ಕೊಟ್ಟಿರೋದು? ಫರ್ನಿಚರ್ ಮೇಲೆ. ಹಾಗಾದ್ರೆ ಫರ್ನಿಚರ್ ನ ಯೂಸ್ ಮಾಡ್ತಾ 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 ಅದ್ರ ವ್ಯಾಲ್ಯೂ 10% ಅಷ್ಟು ಡಿಪ್ರಿಸಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾನಲ್ಲ. ದೆನ್ ಸೊ ಹಾಗಾಗಿ 10% ಅಂತ ಹೇಳೋದಾದ್ರೆ ಅದರ ಒಂದು ವ್ಯಾಲ್ಯೂ ಓಪನಿಂಗ್ ಡೇಟ್ ಅಲ್ಲಿ ಫರ್ನಿಚರ್ ಅಂತ ಕೊಟ್ಟಿರ್ತಾನೆ ನೋಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ನಾವಿಲ್ಲಿ ತಗೋಬಾರ್ದು. ಅದ್ರ ಬದಲಾಗಿ ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಿತ್ತು ಬ್ಯಾಲೆನ್ಸ್, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬ್ಯಾಲೆನ್ಸ್ ಅನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕಾಗಿರುತ್ತೆ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಾಗ. ದೆನ್ ಇಲ್ಲಿ ಬೈ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಬೈ ಫರ್ನಿಚರ್ ಅಟ್ ಬ್ರಾಂಚ್. ಬೈ ಫರ್ನಿಚರ್ ಅಟ್ ಬ್ರಾಂಚ್ ದಟ್ ಈಸ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಎಷ್ಟಿದಪ್ಪ ಅಂತ ಹೇಳೋದಾಗ ಫರ್ನಿಚರ್ ಎಷ್ಟಿತ್ತು? 2,500. ಎಸ್ 2,500 ಇತ್ತು. ಇದರಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ 2,500 ಅಲ್ಲಿ ನಾವು
10% ಏನಿದೆ ಅದನ್ನ ಲೆಸ್ ಮಾಡಬೇಕು ನಿಜ. ಬಟ್ ಆ 2500 ಅಲ್ಲಿ ಏನು ದಟ್ ಇಸ್ ಇಂಟು 10% ಮಾಡಿದಾಗ ಎಷ್ಟು ಬಂತು? ಇಂಟು 10% ಮಾಡ್ಕೊಡಿ. ಬರೀತಾ ಇದ್ದೀನಿ ಬೋರ್ಡ್ ಮೇಲೆ, ಅದೇ ರೀತಿನೇ ಬರ್ಕೊಳ್ಳಿ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. 2500 ಅಲ್ಲಿ 10% ಅಂದ್ರೆ 250 rupees. ಇದು 1 year. 1 yearಗೆ 250. ನನಗೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು 1/4 ಇಂದ ಹಿಡಿದು 30th September ಅಂದ್ರೆ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇರೋದು ನೋಡಿ 30th September ಅಂತ ಅದ. ಹಾಗಾದ್ರೆ ಸೆಪ್ಟೆಂಬರ್ ಅಂದ್ರೆ ದಟ್ ಇಸ್ 1/4 ಇಂದ 30th September ಅಂದ್ರೆ 4, 5, 6, 7, 8, 9. ದಟ್ ಇಸ್ ಸೆಪ್ಟೆಂಬರ್ ಅಂದ್ರೆ ಯಾವ ಮಂತು? 9th ಮಂತು. ಹಾಗಾದ್ರೆ 4th ಅಂದ್ರೆ ಯಾವ ಮಂತು? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಹಾಗಾದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಫರ್ನಿಚರ್ ಏನಿದೆ ಆ ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್ ಅಮೌಂಟ್ ಕೂಡ ನಾವು 12 ಮಂತ್ಸಿಗೆ 250 ಬಂದಿದ್ದಲ್ಲ, ನಾವು ಅದನ್ನ ಯೂಸ್ ಮಾಡಿರೋದು ಓನ್ಲಿ 6 ಮಂತ್ಸ್. ಹಾಗಾಗಿ ಇಂಟು 6/12 ಮಾಡ್ಕೋಬೇಕು ಅವಾಗ. ಹಾಗಾದ್ರೆ 2500 ಅಲ್ಲಿ 10% ಮಾಡಿದಾಗ 1 yearಗೆ 250 ಬಂತು. ಅದರಲ್ಲಿ ನಾವು ಯೂಸ್ ಮಾಡಿರೋದು ಓನ್ಲಿ 6 ಮಂತ್ಸ್. ಹಾಗಾಗಿ 6/12 ಮಾಡ್ಕೊಂಡಾಗ ಎಷ್ಟು ಬಂತು? 125 ಬಂದಿದ್ದಪ್ಪ. ಇಲ್ಲ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, 125 ಬಂದಿದೆ. ಹಾಗಾದ್ರೆ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಈ 125 ಅಥವಾ 250 ಡಿಪ್ರಿಸಿಯೇಷನ್ ಅಮೌಂಟ್ ಅಲ್ಲ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಏನ್ ಬಂದಿದೆ ಅದನ್ನ ನಾವು ತಗೋಬೇಕಾಗಿರುತ್ತೆ. ಹಾಗಾಗಿ ಮತ್ತೆ ಅಗೇನ್ ಬ್ರಾಕೆಟ್ ಅಲ್ಲಿ ಇಲ್ಲೇ ಬರ್ಕೊಂಡ್ಬಿಡಿ, 2500 ಮೈನಸ್ 125 ಮಾಡ್ಕೊಳ್ಳಿ. 2500 ಮೈನಸ್ 125 ಮಾಡಿದಾಗ 2375 ಬರುತ್ತಾ. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಅಂತ ಹೇಳ್ತೀವಿ. 2375 375 rupees. ಅದನ್ನ ನಾವು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಅಂತ ನಾವು ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡು. ಅದೇ ರೀತಿನೇ ನೋಡಿ ಇನ್ನ ಏನಿದೆ ಡಿಸ್ಕೌಂಟ್ ಅಲೌಡ್ ಇದೆ. ನಾನಾಗ್ಲೇ ಹೇಳಿದೆ ಡೆಟಾರ್ಸ್ ಅಕೌಂಟ್ ಅಲ್ಲಿ ಏನ್ ತಗೊಂಡಿದೀವಿ ಆ ಡೆಟಾರ್ಸ್ ಅಕೌಂಟ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಐ ಮೀನ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡಿಸ್ಕೌಂಟ್ ಅಲೌಡ್ ಅಂತ ಇತ್ತಲ್ಲ, ಸೊ ಅದನ್ನ ನಾವು ಅಲ್ಲೇ ತಗೊಂಡ್ಬಿಟ್ಟಿದೀವಿ. ಡಿಸ್ಕೌಂಟ್ ಅಲೌಡ್ ಅನ್ನೋದನ್ನ ಡೆಟಾರ್ಸ್ ಅಕೌಂಟ್ ಅಲ್ಲಿ ತಗೊಂಡಿದೀವಿ, ಅದನ್ನ ಇಲ್ಲಿ ನಾವು ತಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ ನೆಕ್ಸ್ಟ್ ಅದಾದ್ಮೇಲೆ ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇಲ್ಲಿ ತೋರಿಸಿದೀವಿ ಅಂದ್ರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮಸ್ಟ್ ಅಂಡ್ ಶುಡ್ ಪ್ರಾಬ್ಲಮ್ ಅಲ್ಲಿ ಕೊಡದೆ ಅಲ್ಲಿ ತೋರಿಸ್ಬೇಕು. ಸ್ಟಾಕು ಓಪನಿಂಗ್ ಇದೆ, ಕ್ಲೋಸಿಂಗ್, ಪೆಟಿ ಕ್ಯಾಶು ಓಪನಿಂಗ್ ಇದೆ, ಕ್ಲೋಸಿಂಗ್ ಇದೆ, ಫರ್ನಿಚರು ಓಪನಿಂಗ್ ಇದೆ, ಕ್ಲೋಸಿಂಗ್ ಇದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಿದೆ ಇಲ್ಲಿ ಡೆಟಾಸ್ ಇದೆಯಲ್ಲ ಸರ್, ಓಪನಿಂಗ್ ಬ್ಯಾಲೆನ್ಸ್. ಸೊ ನಾವಿನ್ನ ರೆಕಾರ್ಡ್ ಮಾಡಿಲ್ಲ, ಕರೆಕ್ಟ್ ಅಲ್ಲ? ಬರ್ಕೊಳ್ಳಿ, ಟು ಡೆಟಾಸ್ ಅಟ್ ಬ್ರಾಂಚ್ ಅಂತ ಬರ್ಕೊಳ್ಳಿ, ಹೇಳ್ತೀನಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಕೊಟ್ಟಿದ್ದ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಇನ್ ಕೇಸ್ ಕೊಟ್ಟಿದ್ರೆ ನಾವು ತಗೊಳ್ತಾ ಇದ್ವಿ. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಅಂದ್ರೆ ಈ ಒಂದು ಡೆಟಾರ್ಸ್ ನೇಮ್ ನ ನಾವು ಮೆನ್ಷನ್ ಮಾಡಿದೀವಲ್ಲ ಓಪನಿಂಗ್ ಅಂತ ಹೇಳ್ಬಿಟ್ಟು, ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ನಾವು ಅಷ್ಟೊಂದು ಇರಲೇಬೇಕು. ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಬೈ ಡೆಟಾರ್ಸ್ ಅಟ್ ಬ್ರಾಂಚ್ ಅಂತ ಬರ್ಕೊಳ್ಳಿ. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೆಟಾರ್ಸ್ ಅವ್ನು ಕೊಟ್ಟಿಲ್ಲ, ಬಟ್ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎಲ್ಲಿ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇನ್ ಬ್ರಾಕೆಟ್ ಎಷ್ಟು ಬಂತು? 6700. ಎಸ್. ಈಗ ನಾವೇನ್ ಮಾಡ್ತೀವಪ್ಪ ಅಂತ ಹೇಳೋದಾದ್ರೆ ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಯಾವ ಕಡೆ ಜಾಸ್ತಿ ಬರುತ್ತೆ, ಯಾವ ಕಡೆ ಕಡಿಮೆ ಬರುತ್ತೆ. ಒಂದು ಔಟರ್ ಅಮೌಂಟ್ ಕಾಲಮ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಡಿ. ಯಾವ ಕಡೆ ಜಾಸ್ತಿ ಬಂತು ನೋಡಿ, ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್? ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಇಸ್ ಮೋರ್ ದೆನ್ ದ ಡೆಬಿಟ್ ಸೈಡ್. ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಬಂದಪ್ಪ ಟೋಟಲ್ ಅಂತ ಹೇಳೋದಾದ್ರೆ 74,125 ಬಂದಿದೆ. ಹಾಗಾದ್ರೆ ಡೆಬಿಟ್ ಬ್ಯಾಲೆನ್ಸ್ ಕೂಡ ನಮಗೆ 74,125 ಅಮೌಂಟೇ ಬರಬೇಕು ಅಂದ್ರೆ ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ ನೋಡಿ, ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ? 6,225 ಬಂತು. ಡೆಬಿಟ್ ಸೈಡ್ ಅಲ್ಲಿ ಬಂದಿರತಕ್ಕಂತ ಈ ಒಂದು ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವೇನಂತ ಹೇಳ್ತೀವಿ? ಪ್ರಾಫಿಟ್ ಅಂತ ಹೇಳ್ತೀವಿ. ಆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಇಮಿಡಿಯೇಟ್ಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರ್ಕೊಳ್ಳಿ, ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಬ್ರಾಕೆಟ್ ಪ್ರಾಫಿಟ್ ಅಗೇನ್ ಇನ್ ಬ್ರಾಕೆಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದು ಬ್ರಾಂಚ್ ಅಕೌಂಟ್. ನೆನಪಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲಿ ನಾವು ಪ್ರಿಪೇರ್ ಮಾಡಿರೋದು ಫಸ್ಟ್ ಟೋಟಲ್ ಡೆಟಾರ್ಸ್ ಅಕೌಂಟ್, ಅದಾದ್ಮೇಲೆ ಯಾವ ಅಕೌಂಟ್ ಮಾಡಿದ್ವಿ? ಬ್ರಾಂಚ್ ಅಕೌಂಟ್. ಹಾಗಾದ್ರೆ ಬ್ರಾಂಚ್ ಅಕೌಂಟ್ ಮಾಡಿದಾದ್ಮೇಲೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಕೂಡ ನಾವು ಲಾಸ್ಟ್ ಅಲ್ಲಿ ತೋರಿಸಲೇಬೇಕಾಗಿರತ್ತೆ. ದೆನ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ನ ಮಾಡಬೇಕಾಗಿರತ್ತೆ. ಸೊ ನೆಕ್ಸ್ಟ್ ಬರ್ಕೊಳ್ಳಿ, ನೆಕ್ಸ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಪೇಜಿನ ಹಾಫ್ ಆಫ್ ಡಿವೈಡ್ ಮಾಡಿಕೊಂಡು ಬ್ರಾಂಚ್ ಡೆಟಾರ್ಸ್ ಅಕೌಂಟ್
ಡೆಬಿಟ್ ಸೈಡ್ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕಾಲಮ್, ಕ್ರೆಡಿಟ್ ಸೈಡ್ ಕೂಡ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕಾಲಮ್ ತಗೊಳ್ಳಿ. ಆಗಲೇ ಪ್ರಿಪೇರ್ ಮಾಡಿದ್ದು ಸರ್ ಟೋಟಲ್ ಡೇಟಾಸ್. ನಾವೀಗ ಮಾಡಬೇಕಾಗಿರೋದು ಯಾವುದು? ಬ್ರಾಂಚ್ ಡೇಟಾಸ್ ಅಕೌಂಟ್. ಯಾವ್ದೀಗ ನಾವು ಪ್ರಿಪೇರ್ ಮಾಡ್ತಾ ಇರೋದು ಬ್ರಾಂಚ್ ಡೇಟಾಸ್ ಅಕೌಂಟ್. ಬ್ರಾಂಚ್ ಡೇಟಾಸ್ ಅಕೌಂಟ್. ದೆನ್ ಡೇಟಾಸ್ ಅನ್ನೋದು ಅಸೆಟ್. ದೆನ್ ನಾವು ಯಾವುದೇ ಅಸೆಟ್ ಅಕೌಂಟ್ ನ ಪ್ರಿಪೇರ್ ಮಾಡಲಿ, ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಫಸ್ಟ್ ತಗೊಂಡ್ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇದೆಯಾ? ಇಲ್ಲ. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ಇದೆಯಾ? ಎಸ್. ಎಷ್ಟಿದೆ? 6700. ಎಲ್ಲಿ ಸಿಗುತ್ತೆ ನಮ್ಗೆ? ಟೋಟಲ್ ಡೇಟಾಸ್ ಅಕೌಂಟ್ ಮಾಡಿರ್ತೀವಿ ನೋಡಿ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ರೈಟ್ ಸೈಡ್ ಅಲ್ಲಿ 2 ಲೈನ್ಸ್ ಗ್ಯಾಪ್ ಬಿಟ್ಟು ಬರ್ಕೊಳ್ಳಿ, 6700 rupees. ಅದಾದ್ಮೇಲೆ ಬ್ರಾಂಚ್ ಡೇಟಾಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಈಸಿ ಇದೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ 14 ಮಾರ್ಕ್ಸ್ ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಹಾಗಾದ್ರೆ ಬ್ರಾಂಚ್ ಡೇಟಾಸ್ ಅಕೌಂಟ್ ಮಾಡ್ಬೇಕಾಗಿದೆ. ಈಗ ಫಸ್ಟ್ ನೋಡಿ, ಇಲ್ಲೆಲ್ಲಾದ್ರೂ ಬ್ರಾಂಚ್ ಅಕೌಂಟ್ ಮಾಡಿರ್ತೀರಲ್ಲ ಅಲ್ಲಿಗೆ ಬನ್ನಿ. ಈಗ ಬ್ರಾಂಚ್ ಅಕೌಂಟ್ ಮಾಡಿರ್ತೀರಲ್ಲ ಬನ್ನಿ. ಅಲ್ಲಿ ಬ್ರಾಂಚ್ ಅಕೌಂಟ್ ಅಲ್ಲಿ ಎಲ್ಲಾದ್ರೂ ಡೆಬಿಟ್ ಸೈಡ್ ಅಲ್ಲಿ ಟು ಡೇಟಾಸ್ ಅಕೌಂಟ್ ಅಂತ ಏನಾದ್ರು ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ಇದೆ, ಕರೆಕ್ಟ್ ಇದೆಯಾ? ಎಸ್. ಬ್ರಾಂಚ್ ಅಕೌಂಟ್ ಅಲ್ಲಿ ಟು ಡೇಟಾಸ್ ಆದ ಡೇಟಾಸ್ ಅಕೌಂಟ್ ಅಲ್ಲಿ ಬೈ ಬ್ರಾಂಚ್ ಅಕೌಂಟ್. ಬೈ ಬ್ರಾಂಚ್ ಅಕೌಂಟ್ ಅಮೌಂಟ್ ಏನಿದೆ? ಏನೂ ಇಲ್ಲ. ಅಮೌಂಟ್ ಇದ್ರೆ ಬರೀತಾ ಇದ್ವಿ, ಏನೂ ಇಲ್ಲ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬಂದ್ರಪ್ಪ. ಈಗ ಬ್ರಾಂಚ್ ಅಕೌಂಟ್ ಮಾಡಿದ್ರಲ್ಲ, ಕ್ರೆಡಿಟ್ ಸೈಡ್ ಬನ್ನಿ. ಈಗ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಏನಾದ್ರು ಬೈ ಬ್ರಾಂಚ್ ಅಕೌಂಟ್ ಅಂತ ಏನಾದ್ರು ಇದೆಯಾ? ಸಾರಿ, ಬೈ ಡೇಟಾಸ್ ಅಕೌಂಟ್ ಅಂತ ಇದೆ, ಇಲ್ಲಿದೆ. ಸೊ ಹಾಗಾದ್ರೆ ಬ್ರಾಂಚ್ ಅಕೌಂಟ್ ಅಲ್ಲಿ ಬೈ ಡೇಟಾಸ್ ಆದ್ರೆ ಡೇಟಾಸ್ ಅಕೌಂಟ್ ಅಲ್ಲಿ ಟು ಬ್ರಾಂಚ್ ಅಕೌಂಟ್. ಯಾವ ಬ್ರಾಂಚ್ ಅದು? ಬ್ಯಾಂಗ್ಳೂರ್. ಬರ್ಕೊಳ್ಳಿ, ಟು ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ ಅಂತ ಬರ್ಕೊಳ್ಳಿ. ಎಷ್ಟಿದೆ ಅಮೌಂಟು? 6700. ದೆನ್ ಎರಡು ಕಡೆ ಕೂಡ ಬ್ಯಾಲೆನ್ಸ್ ಮಾಡಿ. ಅಲ್ಲಿಗೆ ಬ್ರಾಂಚ್ ಡೇಟಾಸ್ ಅಕೌಂಟ್ ಮುಗಿದು ಎಷ್ಟು ಬರುತ್ತೆ? ಎರಡು ಕೂಡ 6700, 6700. ಸೊ ಈ ರೀತಿಯಾಗಿ ನಾವು ಟೋಟಲ್ ಡೇಟಾಸ್ ಅಕೌಂಟ್ ಮತ್ತೆ ಬ್ರಾಂಚ್ ಅಕೌಂಟ್ ಮತ್ತೆ ಬ್ರಾಂಚ್ ಡೇಟಾಸ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಿದ್ವಿ. ಸೊ ಇಲ್ಲಿ ಇನ್ನ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಏನಪ್ಪಾ ಅಂತ ಹೇಳೋದಾದ್ರೆ, ನಾವು ಏನ್ ಡೇಟಾಸ್ ಅಕೌಂಟ್ ನಾಗಲೇ ಪ್ರಿಪೇರ್ ಮಾಡಿದ್ವಿ, ಇಯರ್ ಎಂಡಿಂಗ್ ಡೇಟ್ ಏನಾದ್ರು ಕೊಟ್ಟಿದ್ರೆ, ಐ ಮೀನ್ 1/4 ಓಪನಿಂಗ್ ಡೇಟು 12 ಮಂತ್ಸ್ ಆದ್ಮೇಲೆ ಅಂತ ಹೇಳೋದಾದ್ರೆ 31st ಮಾರ್ಚ್ ಅಂತ ಡೇಟ್ ಕೊಟ್ಟಿದ್ರೆ ಅದನ್ನ ಟೋಟಲ್ ಡೇಟಾಸ್ ಅಂತಾನೆ ಬರ್ಕೊಳ್ಳಿ. ಅದಕ್ಕೂ ಮೊದಲಾಗಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರುವಂತ ಬ್ರಾಂಚ್ ಅಕೌಂಟ್ 30th ಸೆಪ್ಟೆಂಬರ್ ಅಷ್ಟೇ ಅವ್ನು ಕೊಟ್ಟಿರೋದು. 30th ಸೆಪ್ಟೆಂಬರ್ ಡೇಟ್ ಅಲ್ಲಿ ಪ್ರಿಪೇರ್ ಮಾಡಿ. ಅಂದ್ರೆ 6 ತಿಂಗಳು ಆದ್ಮೇಲೆ ನಾವು ಪ್ರಿಪೇರ್ ಮಾಡ್ತಾ ಇರೋದು, 1 year ಕಂಪ್ಲೀಟ್ ಆಗಿಲ್ಲ. ದೆನ್ ಆ 1 year ಕಂಪ್ಲೀಟ್ ಆದ್ಮೇಲೆ ನಾವು ಪ್ರಿಪೇರ್ ಮಾಡುವಂತ ಫೈನಲ್ ಅಕೌಂಟ್ಸ್ ಏನಿದೆ, ಐ ಮೀನ್ ಯಾವುದೇ ಅಕೌಂಟ್ ಆಗಿರ್ಬೋದು, ಅದು ಟೋಟಲ್ ಡೇಟಾಸ್ ಅಕೌಂಟ್. ಆ ಡೇಟಾಸ್ ಅಕೌಂಟ್ ಆಗಿದ್ರೆ ಟೋಟಲ್ ಡೇಟಾಸ್ ಅಕೌಂಟ್ ಅಂತ ಕರಿತೀವಿ. ಇನ್ ಕೇಸ್ ಅದು 1 year ಗಿಂತ ಮುಂಚೆನೆ ಪ್ರಿಪೇರ್ ಮಾಡಿರ್ತೀವಲ್ಲ, ಐ ಮೀನ್ ನಮಗೆ ಏನೋ ಒಂದು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ಪ್ರಿಪೇರ್ ಮಾಡುವಂತ ಅಕೌಂಟ್ ನ ಮೆಮೊರಾಂಡಮ್ ಅಕೌಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ನೀವು ಪ್ರಿಪೇರ್ ಮಾಡಿದೀರಾ ನೋಡಿ, ಅದನ್ನ ಮೆಮೊರಾಂಡಮ್ ಡೇಟಾಸ್ ಅಕೌಂಟ್ ಅಂತ ಬರ್ಕೊಳ್ಳಿ. ಅದನ್ನ ಮೆಮೊರಾಂಡಮ್ ಡೇಟಾಸ್ ಅಕೌಂಟ್ ಆಗ್ಲೇ ಮಾಡಿದ್ ನಾವು ಫಸ್ಟ್ ಅಲ್ಲಿ ಮೆಮೊರಾಂಡಮ್ ಡೇಟಾಸ್ ಅಕೌಂಟ್ ಅಂತ ಕರೀತೀವಿ. ಸೊ ಈ ರೀತಿಯಾಗಿ ಈ ಒಂದು ಬ್ರಾಂಚ್ ಅಕೌಂಟ್ ರಿಲೇಟೆಡ್ ಪ್ರಾಬ್ಲಮ್ ನಾವು ಮಾಡಿದ್ವಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. 1 minute ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದೀನಿ.